ಬಿಜೆಪಿ ಭದ್ರಕೋಟೆ ದಾವಣಗೆರೆಯ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಬೆಣ್ಣೆನಗರಿಯಲ್ಲಿ ತ್ರಿಕೋನ ಕದನ. ಬಿಜೆಪಿಯಿಂದ ಗಾಯತ್ರಿ ಸಿದ್ದೇಶ್ವರ್ ಮತ್ತು ಕಾಂಗ್ರೆಸ್ಸಿಂದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಚುನಾವಣೆಯಲ್ಲಿ ಭಾಗವಹಿಸಿದ್ದಾರೆ. ಕುಟುಂಬ ಕಾಳಗದ ನಡುವೆ ಪಕ್ಷೇತರ ಅಭ್ಯರ್ಥಿ ವಿನಯ್ ಕುಮಾರ್ ಸವಾಲ್. ಉತ್ತಮ ಮತ್ತು ಪ್ರಬಲ ಅಭ್ಯರ್ಥಿ ಮತ್ತು ಪ್ರಚಾರದೊಂದಿಗೆ ಮಿಸಸ್ ಮಲ್ಲಿಕಾರ್ಜುನ್ ಮುನ್ನಡೆಯುತ್ತಾರೆ. ಪಕ್ಷೇತರ ಅಭ್ಯರ್ಥಿ ವಿನಯ್ ಕುಮಾರ್ ಮತಗಳು ಭವಿಷ್ಯವನ್ನು ನಿರ್ಧರಿಸಲಿದೆ. ವಿನಯ್ ಕುಮಾರ್ 40,000ಕ್ಕಿಂತ ಕಡಿಮೆ ಮತಗಳನ್ನು ಪಡೆದರೆ ಕಾಂಗ್ರೆಸ್ ಗೆಲ್ಲುತ್ತದೆ. ಬಿಜೆಪಿ ಮತ್ತು ಕಾಂಗ್ರೆಸ್ 50-50 ಗೆಲುವಿನ ಚಾನ್ಸಸ್ ಇದೆ. ಶಿವಮೊಗ್ಗದಲ್ಲಿ ತ್ರಿಕೋನ ಸ್ಪರ್ಧೆ. ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಕಾಂಗ್ರೆಸ್ನಿಂದ, ಬಿವೈ ರಾಘವೇಂದ್ರ ಬಿಜೆಪಿಯಿಂದ ಮತ್ತು ಕೆಎಸ್ ಈಶ್ವರಪ್ಪ ಚುನಾವಣೆಯಲ್ಲಿ ಭಾಗವಹಿಸಿದ್ದಾರೆ. ಈಶ್ವರಪ್ಪ ವಿಭಜನೆ ಮತ್ತು ಕಾಂಗ್ರೆಸ್ ಗ್ಯಾರಂಟಿಯ ಮೇಲೆ ಸ್ವಲ್ಪ ಡೀಪ್ನೊಂದಿಗೆ ಬಿವೈಆರ್ ಅಡೆತಡೆಗಳನ್ನು ಹಾದು ಹೋಗುತ್ತದೆ. 1.5 ಲಕ್ಷದಿಂದ ಬಿವೈ ರಾಘವೇಂದ್ರರವರಿಗೆ ಗೆಲುವಿನ ಸಾಧ್ಯತೆ ಇದೆ. ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಪ್ರಹ್ಲಾದ್ ಜೋಶಿ ಮತ್ತು ಕಾಂಗ್ರೆಸ್ನಿಂದ ವಿನೋದ್ ಅಸೂಟಿ ಚುನಾವಣೆಯಲ್ಲಿ ಭಾಗವಹಿಸಿದ್ದಾರೆ. ಜೋಶಿರವರಿಗೆ ನೇಹಾ ಹಿರೇಮಠ್ ಪ್ರಕರಣವು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುವುದರೊಂದಿಗೆ 2 ಲಕ್ಷ ಮತಗಳೊಂದಿಗೆ ಗೆಲುವಿನ ನಿರೀಕ್ಷೆ ಇದೆ. ಮಂಡ್ಯ ಕ್ಷೇತ್ರದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಪಕ್ಷದಿಂದ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ನಿಂದ ವೆಂಕಟರಾಮೇಗೌಡ ಚುನಾವಣೆಯಲ್ಲಿ ಭಾಗವಹಿಸಿದ್ದಾರೆ. ರೈತರ ಮಗ ಎಚ್.ಡಿ. ಕುಮಾರಸ್ವಾಮಿ ರವರಿಗೆ ಗೆಲುವಿನ ಸಾಧ್ಯತೆ ಇದೆ. ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಪಕ್ಷದಿಂದ ಪ್ರಜ್ವಲ್ ರೇವಣ್ಣ ಮತ್ತು ಕಾಂಗ್ರೆಸ್ನಿಂದ ಎಂ ಶ್ರೇಯಸ್ ಪಾಟೀಲ್ ಚುನಾವಣೆಯಲ್ಲಿ ಭಾಗವಹಿಸಿದ್ದಾರೆ. ಪ್ರಜ್ವಲ್ ರೇವಣ್ಣರವರಿಗೆ ಗೆಲುವಿನ ಸಾಧ್ಯತೆ ಇದೆ. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಕೇಸ್ನ ಪ್ರಕರಣದ ಕುರಿತು ವಿದೇಶಾಂಗ ಇಲಾಖೆಯು ಶೋಕೇಸ್ ನೋಟಿಸ್ ಕೊಟ್ಟಿತ್ತು. 10 ದಿನದಲ್ಲೇ ಉತ್ತರ ಕೊಡಿ ಎಂದು. ಅದಕ್ಕೆ ಪ್ರಜ್ವಲ್ ರೇವಣ್ಣ ಇಮೇಲ್ ಮುಖಾಂತರ ಮಾಹಿತಿ ರವಾನಿಸಿರುತ್ತಾರೆ. ಮೇ 30ರಂದೇ ಭಾರತಕ್ಕೆ ಹಿಂದಿರುಗುತ್ತೇನೆ ಎಂದ ಪ್ರಜ್ವಲ್ ರೇವಣ್ಣ. ಸದ್ಯ ಪ್ರಜ್ವಲ್ ಬರುವಿಕೆಗಾಗಿ ಎಸ್ಐಟಿ ಕಾದು ಕುಳಿತಿದೆ. ಅವರನ್ನ ಬರ್ತಾ ಇದ್ದ ಹಾಗೆ ಬಂಧನಕ್ಕೆ ಒಳಪಡಿಸುತ್ತಾರೆ.